ಹಲೋ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂದರೆ ನಾನು ಮ್ಯಾಜಿಕ್ ಬುಕ್ಕಿಂದು ಸೆಷನ್ನ ಮಾಡ್ತಾ ಇದ್ದೀನಿ. ಮ್ಯಾಜಿಕ್ ಬುಕ್ಕಲ್ಲಿ ಇವತ್ತು ಡೇ 1 ಸೆಷನ್ ಸ್ಟಾರ್ಟ್ ಆಗುತ್ತೆ. ಮ್ಯಾಜಿಕ್ ಬುಕ್ಕಲ್ಲಿ ಮೇನ್ಲಿ ದ ಇಂಪಾರ್ಟೆಂಟ್ ಥಿಂಗ್ ಇರೋದು ನಾವು ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡೋದಕ್ಕೆ. ಎಲ್ಲರೂ ಮೈಂಡ್ಸೆಟ್ ಅಂತಾರೆ. ಮೈಂಡ್ಸೆಟ್ ಚೇಂಜ್ ಆದ್ರೇ ನಿಮ್ಮ ಬದುಕು ಚೇಂಜ್ ಆಗುತ್ತೆ, ನಿಮ್ಗೆ ಇಷ್ಟಪಟ್ಟು ಸಿಗುತ್ತೆ ಅಂತ ಅಂತಾರೆ. ಬಟ್ ಆ ಮೈಂಡ್ಸೆಟನ್ನು ಹೇಗೆ ಚೇಂಜ್ ಮಾಡೋದು ಅಂತ ನಾವು ಈ ಬುಕ್ಕಲ್ಲಿ ಓದಿ ತಿಳ್ಕೊತೀವಿ. ವೆನ್ ಐ ಸ್ಟಾರ್ಟ್ ಕೌಂಟಿಂಗ್ ಮೈ ಬ್ಲೆಸ್ಸಿಂಗ್ ಮೈ ಹೋಲ್ ಲೈಫ್ ಟರ್ನ್ ಅರೌಂಡ್. ಒಬ್ಬ ಸಿಂಗರು ಫೇಮಸ್ ರೈಟರ್ ಅವರೇ ಹೇಳ್ತಾ ಇದ್ದಾರೆ, ಅವರ ಲೈಫಲ್ಲಿ ಏನೇನಿತ್ತು ಅದನ್ನು ಅವರು ಕೌಂಟ್ ಮಾಡೋಕ್ಕೆ ಶುರುವಾದಾಗ ಅವ್ರ ಲೈಫು ಬದಲಾಯಿತಂತೆ. You will have heard people saying to say count your blessing, and when you think about the things you are grateful for, that's exactly what you are doing. But what you may not have to realize that to count your blessing is one of the most powerful practice that you can ever have. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಅಂದರೆ ನಿಮ್ಮ ಹತ್ರ ಏನೇನಿದೆಯೋ, ಏನೇನು ಒಳ್ಳೇದಿದೆಯೋ ಅದನ್ನು ನೀವು ಕೌಂಟ್ ಮಾಡೋದು. ಇವಾಗ ನೋಡಿ, ನೀವು ತರಕಾರಿ ಇಲ್ಲ, ಹಾಲಿಲ್ಲ, ಹಣ್ಣಿಲ್ಲ, ಹಂಪಲಿಲ್ಲ, ಮನೆ ಇಲ್ಲ, ಗಾಡಿ ಇಲ್ಲ ಅಂತ ಹೇಳ್ತೀರಲ್ಲ, ಅದೇ ರೀತಿ ನನ್ನ ಹತ್ರ ಕೈ ಇದೆ, ಕಾಲಿದೆ, ಕಿವಿ ಇದೆ, ಮೂಗಿದೆ, ನನ್ನ ಹತ್ರ ಹಾರ್ಟ್ ಇದೆ, ನನ್ನ ಹತ್ರ ಬಟ್ಟೆ ಇದೆ, ನನ್ನ ಹತ್ರ ಮೇಕಪ್ ಸೆಟ್ ಇದೆ, ನನ್ನ ಹತ್ರ ಬಾಡಿಗೆನಲ್ಲಿರೋದು ಕಾರು ಮನೆ ಇದೆ, ರೋಡಲ್ಲಿ ಇಲ್ಲ ಅಲ್ವಾ, ನನ್ನ ಹತ್ರ ಖರ್ಚು ಮಾಡೋದಕ್ಕೆ ದುಡ್ಡಿದೆ. ಇದು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಅನ್ನೋದು. ಸೊ ದ ಫ್ಲಿಪ್ ಸೈಡ್ ಈಸ್ ದಟ್ ವೆನ್ ಯು ಆರ್ ನಾಟ್ ಕೌಂಟಿಂಗ್ ಅವರ್ ಬ್ಲೆಸ್ಸಿಂಗ್, we can fall into the trap of uninterrupted counting negative things. We count negative things when we talk about the things we don't want. ಇಲ್ಲಿ ದ ಮೇನ್ ಇನ್ ಪ್ರೋಗ್ರಾಮಿಂಗ್ ಏನು ಮೈಂಡಿಂದು ಅಂದರೆ, ನೀವು ನಿಮ್ಮ ಹತ್ರ ಏನಿದೆ ಅಂತ, ನೀವು ಏನೇನಿದೆ ಅಂತ ನೀವು ಯೋಚನೆ ಮಾಡಿ ತಲೆ ಉಪಯೋಗಿಸಿ ಏನಿದೆ ನನ್ನ ಹತ್ರ ಅಂತ ಯೋಚನೆ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಹೊರತು ಡಿಫಾಲ್ಟಾಗಿ ಏನು ಬರುತ್ತೆ, ನಿಮ್ಮ ಹತ್ರ ಏನಿಲ್ವೋ ಅದೇ ನೆನಪಾಗೋದು. ಇವಾಗ ನಿಮ್ಮ ಹತ್ರ ಒಳ್ಳೆ ಪಾರ್ಟ್ನರ್ ಇಲ್ಲ, ನಿಮ್ಮ ಹತ್ರ ಒಳ್ಳೆ ಅಪ್ಪ ಇಲ್ಲ, ಒಳ್ಳೆ ಫ್ಯಾಮಿಲಿ ಇಲ್ಲ, ಒಳ್ಳೆ ಜಾಬ್ ಇಲ್ಲ, ನಾನು ಅಂದ್ಕೊಂಡಿರೋ ಮನೆ ಇಲ್ಲ, ನಾನು ಅಂದ್ಕೊಂಡಿರೋ ಅಮೌಂಟ್ ಇಲ್ಲ, ನಾನು ಅಂದ್ಕೊಂಡಿರೋ ದುಡ್ಡಿಲ್ಲ, ನಾನು ಅಂದ್ಕೊಂಡಿರೋ ರಿಲೇಷನ್ಶಿಪ್ಸ್ ಇಲ್ಲ, ನಾನು ಅಂದ್ಕೊಂಡಿರೋ ಅಂಥ ಒಳ್ಳೆ ಥಿಂಗ್ಸ್ ಇಲ್ಲ. ಇದೆಲ್ಲದೂ ನೀವು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ನಿಮ್ಮ ಬ್ರೈನಲ್ಲಿ. ಇದು ತನಗೆ ತಾನೇ ಬಂದುಬಿಡುತ್ತೆ. ಇದು ಯಾರು ತಪ್ಪು? ಇದು ಯಾರ್ದೂ ತಪ್ಪಿಲ್ಲ, ನಿಮ್ಮ ಮೈಂಡಿನ ಪ್ರೋಗ್ರಾಮಿಂಗ್ ಆ ಥರ. ಬೆಟರ್ ಟು ಲೂಸ್ ಕೌಂಟ್ ವೈಲ್ ನೇಮ್ ಯುವರ್ ಬ್ಲೆಸ್ಸಿಂಗ್ ದೆನ್ ಟು ಲೂಸ್ ಯುವರ್ ಬ್ಲೆಸ್ಸಿಂಗ್ ಟು ಕೌಂಟ್ ಯುವರ್ ಟ್ರಬಲ್. ಸೊ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಆರ್ ಆ್ಯಸ್ ಅರ್ಲಿ in the day as you can, count your blessing. You can write out your list by hand or type it in the computer or specific journal and keep all of your gratitude in one place. Today this is the simple list of 10 blessings. ಇಲ್ಲಿ ಆಥರ್ ಏನು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಮೈಂಡ್ಸೆಟ್ ನೀವು ಉನ್ನತಿ ಆಗಬೇಕು ಅಂದರೆ ಅದು ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಇದೆ. ನಿಮ್ಮ ಹತ್ರ ಏನೇನಿದೆಯೋ ಅದನ್ನು ಎಷ್ಟಿದೆಯೋ ಅಷ್ಟನ್ನೇ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಅಕ್ಸೆಪ್ಟ್ ಮಾಡಿ, ನನ್ನ ಹತ್ರ ಇದಿದೆ ಅಂತ ಸಮ್ ಪ್ರಾಕ್ಟೀಸ್. ಆ್ಯಕ್ಚುಲಿ ಇದನ್ನು ಬರಿತಾ ಹೋದರೆ, ಸಪೋಸ್ ನನ್ನ ಹತ್ರ ಮಲಗೋದಕ್ಕೆ ಹಾಸಿಗೆ ಇದೆ, ಎದ್ದೊಳಕ್ಕೆ ಬೆಡ್ ಇದೆ, ಈ ರೀತಿ ನೀವು ಬರೆದಾಗ ನಿಮ್ಮ ಲೈಫ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಐನ್ಸ್ಟೈನ್ ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಾ? ನೀವು ಯಾವಾಗಲಾದ್ರೂ ನೀವು ಗ್ರೇಟ್ಫುಲ್ ಥಿಂಗ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಸ್ಟ್ ನೀವು ಯಾಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಬರೆದ್ರೆ ನಿಮಗೆ ಅದ್ರ ಫೀಲಿಂಗ್ ಇನ್ನೂ ಜಾಸ್ತಿ ಆಗುತ್ತೆ ಅಂತೆ. ಏಕೆ ಅಂದರೆ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಟು ಹ್ಯಾವ್ ಏನು, ಬಿಕಾಸ್ ಯಾಕೆ, ಸಪೋಸ್ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಟು ಹ್ಯಾವ್ ಮೈ ಮದರ್. ನನಗೆ ನನ್ನ ತಾಯಿ ಇರೋದಕ್ಕೆ ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂದರೆ ಅವ್ರು ನನಗೆ ಒಳ್ಳೆ ಅಡುಗೆ ಮಾಡಿಕೊಡ್ತಾರೆ. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ಹ್ಯಾವ್ ಮೈ ಫಾದರ್. ಯಾಕೆ, ಬಿಕಾಸ್ ಹೀ ಈಸ್ ಲೈಕ್ ಮೈ ಫ್ರೆಂಡ್. ಹಾಗೆ ಇದು ದ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಅಂತ. ಎಕ್ಸಾಂಪಲ್ ಏನಂದರೆ, ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ಹ್ಯಾವ್ ಮೈ ಫಾದರ್ ಬಿಕಾಸ್ ಹೀ ಹೆಲ್ಪ್ಸ್ ಮೀ ಟು ಪ್ಲೇ ವಿತ್ ಮೀ. ಹೀಗೆ ಇದು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಇಂದು ಸಿಂಪಲ್ ಎಕ್ಸಾಂಪಲ್ ಆ ಥರ ಹೇಳ್ಬೋದು. ಆಫ್ಟರ್ ಯು ಫಿನಿಶ್ಡ್ ಮೇಕ್ ಯುವರ್ ಲಿಸ್ಟ್ ಆಫ್ 10 blessings. Go back and read each either on your mind or aloud
ಆ್ಯಂಡ್ ಸೇ ದ ಮ್ಯಾಜಿಕಲ್ ವರ್ಡ್ ಅಟ್ ದ ಎಂಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತಿನ ನಿಮ್ಮ ಕೆಲಸ ಏನು ಅಂದರೆ, ಇವತ್ತಿಂದ ನೀವು ಬೆಳಗ್ಗೆ ಫಸ್ಟ್ ಎದ್ದ ತಕ್ಷಣ ಏನು ಮಾಡಬೇಕಂದ್ರೆ ಬುಕ್ ಓಪನ್ ಮಾಡಿಬಿಟ್ಟು ಆ ಬುಕ್ಕಲ್ಲಿ 10 ಬ್ಲೆಸ್ಸಿಂಗ್ಸನ್ನು ಬರೀಬೇಕು. 10 ಬ್ಲೆಸ್ಸಿಂಗ್ಸನ್ನು ಬರೆದಾದ್ಮೇಲೆ ನೀವು ಒಂದೊಂದನ್ನೇ ಓದಬೇಕು. ಒಂದೊಂದನ್ನು ಓದಿ ಲಾಸ್ಟಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಬೇಕು. ಟು ಹೆಲ್ಪ್ ಯು ಟು ಫೀಲ್ ಮೋರ್ ಗ್ರೇಟ್ಫುಲ್, ಯು ಕ್ಯಾನ್ ಬಿ ಗ್ರೇಟ್ಫುಲ್ ಟು ದ ಯೂನಿವರ್ಸ್, ಗಾಡ್, ಸ್ಪಿರಿಟ್, ಗುಡ್ನೆಸ್, ಲೈಫ್, ಯುವರ್ ಸೆಲ್ಫ್, ಅಬ್ಸೆಂಟ್ ಯುವರ್ ಕಾನ್ಸೆಪ್ಟ್ ವೆನ್ ಯು ಕ್ಯಾನ್ ಡೈರೆಕ್ಟ್ಲಿ ಗ್ರೇಟ್ಫುಲ್ ಟುವರ್ಡ್ಸ್ ಸಮಥಿಂಗ್. ನಿಮಗೆ ಇನ್ನೂ ಗ್ರೇಟ್ಫುಲ್ನೆಸ್ನ ಜಾಸ್ತಿ ಮಾಡ್ಕೋಬೇಕಾದ್ರೆ ನೀವು ಯಾವ್ದಾದ್ರು ದೇವರು, ಯೂನಿವರ್ಸ್, ನಿಮ್ಗೆ ಇಷ್ಟ ಆಗೋ ಕೃಷ್ಣ, ರಾಮ, ರಾಧಾ ಅವ್ರ ಹೆಸ್ರು ಹೇಳ್ತಾ ಬಿಟ್ಟರೆ ನಿಮಗೆ ಮದರ್ ನೇಚರ್, ಗಾಳಿ, ಕಿವಿ ಹಾರೋದು, ವಾಟ್ ಎವರ್ ಇಟ್ ಮೇ ಬಿ, ಹನುಮಂತರಾಯ, ನಿಮಗೆ ಯಾರು ಇರ್ಬೋದು, ಯಾವುದೇ ದೇವ್ರ ಹೆಸ್ರು ಇರ್ಬೋದು, ಯಾವುದೇ ಒಂದು ಇರ್ಬೋದು, ಯಾವುದೇ ಒಂದು ಹುಲ್ಲು ಕಡ್ಡಿನಾರು ಇರ್ಬೋದು, ಅದನ್ನು ನೀವು ಯೋಚನೆ ಮಾಡಿ ಥ್ಯಾಂಕ್ ಯು ಹೇಳಿ. ದ ಪ್ರಾಕ್ಟೀಸ್ ಆಫ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಈಸ್ ಸೋ ಸಿಂಪಲ್ ಆ್ಯಂಡ್ ಸೋ ಪವರ್ಫುಲ್ ಇನ್ ಆಲ್ಟ್ರಿಂಗ್ ಯುವರ್ ಲೈಫ್ that I want you to continue to add 10 more blessings to your list every day in next 27 days. ಇಲ್ಲಿ ಆಥರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಅನ್ನೋದು ತುಂಬ ಪವರ್ಫುಲ್, ತುಂಬ ಗ್ರೇಟ್ಫುಲ್, ಆಮೇಲೆ ತುಂಬ ಶಕ್ತಿ ಇದೆ ಅದರಿಂದ. ನೀವು ಅದನ್ನು ಮಾಡಿದ್ರೆ ಇದೆಷ್ಟು ನಿಮಗೆ ಬೆನಿಫಿಷಿಯಲ್ ಆಗಿ ನಿಮ್ಮ ಲೈಫ್ ಗ್ರೇಟ್ಫುಲ್ನೆಸ್ಸಿಂದ ತುಂಬ ಗೊತ್ತಂದರೆ ಇದನ್ನು ಇನ್ನೂ ಕಂಟಿನ್ಯೂ ಮಾಡಿರಿ ಇನ್ನು ನೆಕ್ಸ್ಟ್ 27 ಡೇಸ್ ಅಂತ. ಆ್ಯಕ್ಚುಲಿ ಇದು ಮ್ಯಾಜಿಕ್ ಬುಕ್, ಇದು 28 ಡೇಸ್ ಇಂದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಬುಕ್. ನೀವು ಗ್ರ್ಯಾಟಿಟ್ಯೂಡ್ನ ಮಾಡಿದಾಗ ಯು ವಿಲ್ ಫೀಲ್ ದ ಪಾಸಿಟಿವ್ ಥಿಂಗ್. ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ನಿಮ್ಮ ನೆಗೆಟಿವಿಟಿಯಿಂದ ಪಾಸಿಟಿವಿಗೆ ನೀವು ಅಟ್ರ್ಯಾಕ್ಟ್ ಆಗ್ತೀರ. You could be grateful for your home, your family, your friend, your work and your pet. You could be thankful for the sun, the water you drink, the food you eat, the air you breathe. Without any of them, you can't be alive. ನೀವು ಇನ್ನೂ ಯಾವುದ್ಯಾವುದೋ ಗ್ರೇಟ್ಫುಲ್ ಆಗ್ಬೋದು. ನಿಮ್ಮ ಮನೆಗೋಸ್ಕರ, ನಿಮ್ಮ ಫ್ರೆಂಡ್ಸಿಗೋಸ್ಕರ, ನೀವೊಂದು ಪ್ಲ್ಯಾನೆಟ್ ಅರ್ತಿಗೋಸ್ಕರ, ನಿಮ್ಗೊಂದು ಡಾಗ್ ಇಷ್ಟ, ಅನಿಮಲ್ ಇಷ್ಟ, ಪ್ರಾಣಿ ಇಷ್ಟ, ಊಟ ಇಷ್ಟ, ನೀರಿಷ್ಟ, ಏನಾದರೂ ಸರಿ, ನೀವು ಇದಕ್ಕೆಲ್ಲ ಗ್ರೇಟ್ಫುಲ್ ಆದರೆ ನಿಮ್ಮ ಗ್ರ್ಯಾಟಿಟ್ಯೂಡಿನ ಪವರು ಕೂಡ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಗ್ರ್ಯಾಟಿಟ್ಯೂಡಿನ ಪವರ್ ಜಾಸ್ತಿ ಆಗೋದ್ರಿಂದ ನೀವು ಗ್ರೇಟ್ಫುಲ್ ಆಗಿ ಥಿಂಕ್ ಮಾಡೋದೂ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ತಾನು ಕ್ರಿಯೇಟ್ ಆಗುತ್ತೆ. ಯು ಕುಡ್ ಬಿ ಗ್ರೇಟ್ಫುಲ್ ಫಾರ್ ಯುವರ್ ಸೆನ್ಸಸ್. ನೀವು ನಿಮ್ಮ ಸೆನ್ಸಸ್ಗೆ ಕೂಡ ಗ್ರೇಟ್ಫುಲ್ ಆಗ್ಬೋದು. ನಿಮ್ಮ ಕಣ್ಣಿಗೆ, ನಿಮ್ಮ ಕಿವಿಗೆ, ನಿಮ್ಮ ಮೂಗಿಗೆ, ನಿಮ್ಮ ಬಾಯಿಗೆ, ನೀವು ಸ್ಮೆಲ್ ಕೊಡೋ ಅಂಥ ಇದಕ್ಕೆ, ನೀವು ಫೀಲಿಂಗಿಗೆ, ಪ್ರತಿಯೊಂದು ಥಿಂಗ್ಸಿಗೂ ಕೂಡ ನೀವು ಗ್ರೇಟ್ಫುಲ್ಲಾಗಿ ಗ್ರ್ಯಾಟಿಟ್ಯೂಡನ್ನು ಬರಿಬೋದು. ಇದು ಬಹಳನೇ ಸಿಂಪಲ್ ಪ್ರಾಕ್ಟೀಸ್, ಬಟ್ ಇದು ಬಹಳ ಲೈಫ್ ಚೇಂಜಿಂಗ್ ಪ್ರಾಕ್ಟೀಸ್. ಸೊ ಇದೇ ಥರ ಬ್ಯೂಟಿಫುಲ್ ವೀಡಿಯೋಸ್ಗೋಸ್ಕರ ನನ್ನ ವೀಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಗ್ರ್ಯಾಟಿಟ್ಯೂಡನ್ನ ಬರೆಯೋದನ್ನು ಡೈಲಿ ಮರಿಬೇಡಿ. ನಾನು ಡೈಲಿ ನನ್ನ ವೀಡಿಯೋಸ್ 8 o'clock ಒಳಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.